ನೀವು ಯಾರೇ ಕಾಂಟ್ರಾಕ್ಟರ್ಗೆ ಪರ್ಸನಲಿ ಮಾತಾಡ್ರಿ, ನೀವು ಸುಸೈಡ್ ಮಾಡ್ಕೊಂಥ ಪರಿಸ್ಥಿತಿ ಬಂದದ. ಆ ರೀತಿ ಅಡ್ಮಿನಿಸ್ಟ್ರೇಷನ್ 50,000 ಕೋಟಿ ನೀವು ಗ್ಯಾರಂಟಿಗೆ ಕೊಡ್ತೀರಿ. ಕೊಟ್ಟ ಮೇಲೆ ಇನ್ನೇನು ಡೆವಲಪ್ಮೆಂಟಿಗೆ ಏನು ಉಳಿತಿದೆ ಅದು ನೀವು ಉತ್ತರ ಕೊಡಬೇಕಲ್ಲ. ನಾವೇನು ಗ್ಯಾರಂಟಿ ವಿರೋಧ ಮಾಡ್ತೀವಿ ಅಂದ್ರೆ ನೀವು ಮಾಡಿದ್ದು ಗ್ಯಾರಂಟಿ ಡಿಕ್ಲೇರ್ ಮಾಡಿದ್ದು ನೀವು ಮುಂದುವರ್ಸ್ಕೊಂಡು ಹೆಂಗೆ ಮೊದಲ ಪ್ಲ್ಯಾನಿಂಗ್ ಮಾಡಬೇಕಾಯ್ತು. 50,000 ಕೋಟಿ ಅಲ್ಲಿ ಹೋತಂದರೆ ಈಗ ನೀವು ಆಲಮಟ್ಟಿ ಕೃಷ್ಣ ಆಲಮಟ್ಟಿದು ಅಪರ್ ಕೃಷ್ಣ ಪ್ರಾಜೆಕ್ಟ್ ಈ ಮೊನ್ನೆ ಪತ್ರಿಕೆಯಲ್ಲಿ ನೀವೇ ನೋಡಿದ್ರಿ. ಈ 1 ಲಕ್ಷ ಕೋಟಿ ಮೇಲೆ ಹಣ ಬೇಕಾಗ್ತದೆ ಲ್ಯಾಂಡ್ ಅಕ್ವಿಷನ್ನು ಮತ್ತು ಮುಂದಿನ 3ನೇ ಹಂತದ್ದು ಕೆಲಸ ಮಾಡಬೇಕಂದ್ರೆ ಮೋರ್ ದೆನ್ 1 lakhs crores ಹಣ ಬೇಕು. ಈಗ 50,000 ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತೀರಿ ಅಂತ ಶಿಫ್ಟ್ ಮಾಡಿರಲಿಲ್ಲ ಅಂದರೆ ಪರ್ಮನೆಂಟ್ ಆದಂಥದ್ದು ನೀರಾವರಿ ಕಂಪ್ಲೀಟ್ ಆಗ್ತದೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ್ದು. ಅದನ್ನು ಮಾಡಲಿಕ್ಕೆ ನಿಮ್ಗೆ ಟೈಮ್ ಇಲ್ಲ. ಹೀಗಾಗಿ ಈಗ ಇದು 20ನೇ ತಾರೀಕಿಗೆ 2 ವರ್ಷದ್ದು ವರ್ಷಾಚರಣೆ ಮಾಡಕ್ಕೆ ಹೊಂಟಾರೆ. 2 ವರ್ಷ ಸಾಧನೆ ಸಮಾವೇಶ. ಯಾವ ಇದ್ರ ಸಲುವಾಗಿ ನೀವು ಏನು ಸಾಧನೆ ಮಾಡಿದಂತೆ ನೀವು ಸಾಧನೆ ಸಮಾವೇಶ ಮಾಡ್ಲಿಕ್ಕೆ ಕೊಟ್ಟಿರಿ 2 ವರ್ಷದ್ದು. ಜನ ದುಃಖ ಪಡ್ತಾ ಇದ್ದಾರೆ. ಜನ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದ್ದರಿಂದ ಪರಿತಪಿಸಿದ್ದಾರೆ. ಬಡವರು ಅಂಕರು ತನ್ನ ಜೀವನವನ್ನು ಗಟ್ಟಿ ಹಿಡ್ಕೊಂಡು ನಿಂತಿದ್ದಾರೆ. ಜನಸಾಮಾನ್ಯರಿಗೆ ಮಿಡಲ್ ಕ್ಲಾಸ್ ಪೀಪಲ್ ಈ ಬೆಲೆ ಏರಿಕೆ ಮತ್ತೊಂದರಿಂದ ಪರಿತಪಿಸೋಗಿದ್ದಾರೆ. ಯಾವ ಇದು ಸಾಧನೆ ಸಲುವಾಗಿ ನೀವು ಮಾಡ್ತಾ ಇದ್ದೀರ ಅನ್ನಂಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಗೌರ್ಮೆಂಟ್ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್. ಯಾಕಂದರೆ ಬೇಸಿಕ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ.